ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಮೇಘಾಲಯದ ವೈಷ್ಣವಿ ಮುದಲಿಯಾರ್. ನನ್ನ ಮನಸ್ಸು ಅತ್ಯಂತ ಚಂಚಲವಾಗಿದ್ದು ನಿರಂತರವಾಗಿ ಹರಿಯುವ ಆಲೋಚನೆಗಳ ಹೊಳೆಯು ನನ್ನೊಳಗೆ ಅಶಾಂತಿಯನ್ನು ಉಂಟು ಮಾಡುತ್ತಿತ್ತು. ಇತರರ ಅಭಿಪ್ರಾಯಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತಳಾಗಿದ್ದೆ. ಅವರ ತೀರ್ಪಿನ ಭಯದಲ್ಲೇ ಬದುಕುತ್ತಿದ್ದೆ. 17ನೇ ವಯಸ್ಸಿನಲ್ಲಿ ಓದಿಗಾಗಿ ಮನೆ ಬಿಟ್ಟು ಬಂದಾಗಿನಿಂದ ಮನದೊಳಗೆ ಒಂದೊಂದು ನೋವು ಎಂದೂ ಸಂಪೂರ್ಣವಾಗಿ ಮಸುಕಾಗಿರಲಿಲ್ಲ. ನನ್ನ ಜೀವನವು ನಿರಂತರವಾಗಿ ಬದಲಾಗುತ್ತಿರುವ ಒಂದು ಚಿತ್ರಪಟದಂತಾಗಿತ್ತು. ಅಲ್ಲಿ ಸಮಸ್ಯೆಗಳು, ಸಂತೋಷಗಳು ಒಂದೇ ರೀತಿ ಉದಯಿಸಿ ಕ್ಷಣಿಕವಾಗಿ ಮಾಯವಾಗುತ್ತಿರುತ್ತಿದ್ದವು. ಆದರೂ ನನ್ನ ಬಾಲ್ಯದಿಂದಲೇ ನನಗೆ ದೊರೆತಿದ್ದ ದೈವಿಕ ವರವೆಂದರೆ ಅಂತರ್ಯಾಮಿಯಾಗಿ ನೆಲೆಸಿರುವ ನನ್ನ ಪ್ರಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೇ. ವರ್ಷಗಳು ಸಾಗುತ್ತಿದ್ದಂತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನೊಳಗೆ ಗಾಢವಾಗಿ ನೆಲೆಯೂರಿ ಬಲಶಾಲಿಯಾಗುತ್ತಿದ್ದಂತೆ ಅಂತರಂಗದಲ್ಲಿ ಆಳವಾದ ಪರಿವರ್ತನೆ ಪ್ರಾರಂಭವಾಯಿತು. ಈಗ ಆಲೋಚನೆಗಳು ನನ್ನನ್ನು ಕಾಡುವುದಿಲ್ಲ. ಮನಸ್ಸು ನಿಶ್ಶಬ್ದವಾಗಿ ಒಳಗೆ ಪ್ರಶಾಂತ ಮೌನವಿದೆ. ಕತೆ ಹೇಳುತ್ತಿದ್ದ ಮನಸ್ಸು ಮೌನವಾಗಿದೆ. ಈಗ ಕೇವಲ ಸಾಕ್ಷಿಭಾವ ಮಾತ್ರ ಉಳಿದಿದೆ. ಎಲ್ಲವನ್ನೂ ನಿಶ್ಚಲವಾಗಿ ನೋಡುವ ಜಾಗೃತ ಸಾಕ್ಷಿ. ಜೀವನದ ಹರಿವನ್ನು ನಾನು ಪ್ರಶ್ನಿಸುವುದಿಲ್ಲ. ಭಯದ ಅತಿ ಶಿಖರ ತಲುಪಿದ ಕ್ಷಣದಲ್ಲಿ ಅದು ಸಂಪೂರ್ಣವಾಗಿ ಕರಗಿ ಹೋಗುತ್ತಿದೆ. ಸಮಸ್ಯೆಗಳು ಬಂದು ಹೋಗುತ್ತವೆ, ಆದರೆ ನಾನು ಅವುಗಳನ್ನು ತಡೆಹಿಡಿಯುವುದಿಲ್ಲ, ಪ್ರಶ್ನಿಸುವುದಿಲ್ಲ. ಅವು ತಾನಾಗಿಯೇ ಪರಿಹಾರಗೊಳ್ಳುತ್ತವೆ. ಇತರರ ಬಗ್ಗೆ ತೀರ್ಪು ನೀಡುವ ಮನೋಭಾವವು ಸಂಪೂರ್ಣವಾಗಿ ನಾಶವಾಗಿದೆ. ಈಗ ಎಲ್ಲರನ್ನೂ, ಎಲ್ಲ ಪರಿಸ್ಥಿತಿಗಳನ್ನು ಅವು ಇರುವಂತೆಯೇ ಸ್ವೀಕರಿಸುವ ಶಕ್ತಿಯು ನನ್ನೊಳಗೆ ಮೂಡಿದೆ. ಜೀವನ ಈಗ ಶಾಂತಿಯುತ, ಸುಲಭ ಮತ್ತು ಮಧುರವಾಗಿದೆ. ಕುಟುಂಬದವರಿಂದಲೂ, ಸ್ನೇಹಿತರಿಂದಲೂ, ಅತಿಥಿಗಳಿಂದಲೂ ಎಲ್ಲರಿಂದಲೂ ಅಪಾರ ಪ್ರೀತಿ ದೊರೆಯುತ್ತಿದೆ. ನಾನು ಎಲ್ಲಿಗೆ ಹೋದರೂ ಜನರು ದೈವಿ ಪ್ರೇರಣೆಯಿಂದಲೇ ನನ್ನೊಂದಿಗೆ ದಯೆ ಮತ್ತು ವಾತ್ಸಲ್ಯದಿಂದ ವರ್ತಿಸುತ್ತಾರೆ. ಇದೆಲ್ಲವೂ ನನ್ನ ಜೀವನವನ್ನು ಅನುಗ್ರಹ ಮತ್ತು ಸ್ಥಿರತೆಯಿಂದ ತುಂಬಿದ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದವಾಗಿದೆ. ನನ್ನ ಕೃತಜ್ಞತೆಯ ಆಳವನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ನನ್ನ ಅಸ್ತಿತ್ವವೆಲ್ಲವೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲೇ ಲೀನವಾಗಿದೆ. ನಾನು ಕೇವಲ ಅವರ ದೈವಿಕ ಪಾದಕಮಲಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿದ್ದೇನೆ.